ಗುಹೆಗಳು ಮೊದಲಿನಿಂದಲೂ ಮನುಷ್ಯನಿಗೆ ಕುತೂಹಲ ಹುಟ್ಟಿಸೋ ಭೂಮಿಯ ರಹಸ್ಯಗಳಲ್ಲೊಂದು. ಹಿಂದಿನ ಕಾಲದಲ್ಲಿ ಗುಹೆಗಳನ್ನು ಆದಿಮಾನವ ತನ್ನ ವಾಸಕ್ಕೆ ಅಂತ ಬಳಸ್ತಾ ಇದ್ದ. ಗುಹೆಗಳು ಸಾಧು ಸಿದ್ಧರಿಂದ ಆಧ್ಯಾತ್ಮ ಸಾಧನೆಗಾಗಿ ಬಳಸಲ್ಪಟ್ಟು ಈಗ ಧಾರ್ಮಿಕ ಕ್ಷೇತ್ರಗಳಾಗಿ ಬದಲಾಗಿವೆ. ಇವುಗಳಲ್ಲಿ ಬಹಳಷ್ಟು ಗುಹೆಗಳು ತಮ್ಮ ಮೂಲ ರಹಸ್ಯವನ್ನ ಇವತ್ತಿಗೂ ಬಿಟ್ಟುಕೊಟ್ಟಿದ್ದಿಲ್ಲ. ಅಂಥದ್ದೊಂದು ನಿಗೂಢ ಗುಹೆಯ ಕಥೆ ಇವತ್ತಿನ ಮಂತ್ರಭೂಮಿಯಲ್ಲಿ. ವೆಲ್ಕಮ್ ಟು ಮಂತ್ರಭೂಮಿ. ಆ ರಹಸ್ಯ ಗುಹೆಯ ಕಥೆಗೂ ಮುಂಚೆ ಗುಹೆಗಳನ್ನು ಒಂದಷ್ಟು ಪರಿಚಯ ಮಾಡಿಕೊಳ್ಳೋಣ. ಪುರಾತನ ಕಾಲದಲ್ಲಿ ಮಾನವ ತನ್ನ ಸಂರಕ್ಷಣೆಗಾಗಿ ಗುಹೆಗಳಲ್ಲಿ ಬದುಕುತ್ತಿದ್ದು ಈಗ ಇತಿಹಾಸ. ಹಾಗಾಗಿಯೇ ಇಂದು ಗುಹೆಗಳು ನಮಗೆ ಸಾಕಷ್ಟು ಕುತೂಹಲ ಕೇಳಿಸುತ್ತವೆ. ಗುಹೆಯ ಒಳಗೇನಿರುತ್ತೆ, ಹೇಗಿರುತ್ತೆ, ಅಲ್ಲಿ ಏನೇನು ಸಿಗುತ್ತೆ ಅನ್ನೋ ಪ್ರಶ್ನೆಗಳು ನಮ್ಮನ್ನು ಇವತ್ತಿಗೂ ಕಾಡ್ತವೆ. ಅಂತಹ ಗುಹೆಗಳ ರಹಸ್ಯವನ್ನ ಬೆನ್ನತ್ತಿ ಇವತ್ತಿಗೂ ಸಹ ಸಾಕಷ್ಟು ಭೂಗರ್ಭ ತಜ್ಞರು ಹಾಗೂ ಚರಣಿಗರು ಗುಹೆಗಳಿಗೆ ಭೇಟಿ ನೀಡಲು ಹಾತೊರೀತಾರೆ. ಗುಹೆಗಳ ಮಾಯಾಲೋಕವೇ ಅಂಥದ್ದು. ಇಂಡಿಯಾದಲ್ಲಿರೋ ಗುಹೆಗಳಲ್ಲಿ ಮುಖ್ಯವಾಗಿ ಅಜಂತಾ ಗುಹೆಗಳಂತೂ ಅದ್ಭುತವಾದ ಶಿಲ್ಪಕಲೆ ಹಾಗೂ ವರ್ಣಚಿತ್ರಗಳಿಗೆ ವಿಶ್ವದಲ್ಲೇ ಹೆಸರುವಾಸಿ. ಯುನೆಸ್ಕೋದಿಂದ ಮಾನ್ಯತೆ ಪಡೆದ ವಿಶ್ವ ಪಾರಂಪರಿಕ ತಾಣಗಳಾಗಿ ಇವತ್ತು ಅಜಂತಾ ಗುಹೆಗಳು ಪ್ರವಾಸಿಗರನ್ನು ಕೈಬೀಸಿ ಸ್ವಾಗತಿಸುತ್ತವೆ. ಕುದುರೆ ಲಾಳದ ಆಕಾರದ ಈ ಅಜಂತಾ ಈ ಗುಹಾಂತರ ದೇವಾಲಯಗಳನ್ನು ಕೊರೆಯಲಾಗಿದೆ. ಇವು ಹೆಚ್ಚಾಗಿ ಬೌದ್ಧ ಮತಕ್ಕೆ ಸಂಬಂಧಿಸಿದ ಗುಹೆಗಳು. ಹೀಗೆ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಆಧ್ಯಾತ್ಮ ಸಾಧನೆಗೋಸ್ಕರ ಈ ಗುಹೆಗಳನ್ನು ಕೊರೆದು ರಚಿಸಲಾಗಿದೆ. ಕೆಲವು ಸಿದ್ಧ ಸಾಧಕರು ತಮ್ಮ ಸಾಮರ್ಥ್ಯದಿಂದ ಇಂತಹ ಗುಹೆಗಳನ್ನು ಶಿಲಾಕೃತಿಗಳಾಗಿ ರಚಿಸಿದ್ದಾರೆ. ಇನ್ನು ಕೆಲವು ಆಧ್ಯಾತ್ಮ ಸಾಧಕರು ನೈಸರ್ಗಿಕವಾಗಿ ರಚನೆಯಾದ ಗುಹೆಗಳನ್ನು ಹುಡುಕಿಕೊಂಡು ಹೋಗ್ತಾರೆ. ಹೀಗೆ ಅನೇಕ ಸನ್ಯಾಸಿ ಋಷಿಮುನಿಗಳು ತಮ್ಮ ಧ್ಯಾನಕ್ಕಾಗಿ ಜನರಹಿತ ಪ್ರದೇಶಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲೂ ಭೂಗತರಾಗಿ ಯಾರಿಗೂ ಸಂಪರ್ಕ ಇಲ್ಲದೆ ತಮ್ಮ ಧ್ಯಾನ ಸಾಧನೆ ಮಾಡಿ ಜನರ ಪಾಲಿಗೆ ಮಹಾಪುರುಷರಾಗಿದ್ದಾರೆ. ಇಂಥ ಜಾಗಗಳನ್ನು ಆಕಸ್ಮಿಕವಾಗಿ ಸಾಮಾನ್ಯ ಜನರು ನೋಡಿದ್ರೆ ಒಂದು ಕ್ಷಣ ಮೂಕ ವಿಸ್ಮಿತರಾಗ್ತಾರೆ, ಗುಹೆಗಳ ರೋಚಕತೆಗೆ ಒಳಗಾಗ್ತಾರೆ. ಈ ರೀತಿ ಆ ಗುಹೆಗಳು ಒಂದು ಘಟನೆಯಿಂದ ಒಬ್ಬ ಸಾಧು ಸಂತನಿಂದ ಪ್ರಸಿದ್ಧಿ ಹೊಂದಿ ನಂತರ ಅದೊಂದು ಧಾರ್ಮಿಕ ಕ್ಷೇತ್ರವಾಗಿ ಪರಿವರ್ತನೆಗಳಾದ ಹಲವಾರು ಉದಾಹರಣೆಗಳಿವೆ. ಈ ಸಾಲಿನಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೆಲವು ನಿಗೂಢ ಗುಹೆಗಳಿವೆ. ಆ ಗುಹೆಗಳಿಗೆ ಇಂದಿಗೂ ಕೆಲವರಿಗೆ ಬಿಟ್ಟರೆ ಮತ್ಯಾರಿಗೂ
ಪ್ರವೇಶವಿಲ್ಲ. ಅವು ನಿಷಿದ್ಧ ಗುಹೆಗಳು, ರಹಸ್ಯಗಳು ಕಿಕ್ಕಿರಿದ ಅತಿಮಾನುಷ ಗುಹೆಗಳು. ಭೂಮಿ ಹುಟ್ಟಾಗಲೇ ಹುಟ್ಟಿದ ಈ ಗುಹೆಗಳು ಸಾಮಾನ್ಯವಾಗಿ ಜನವಸತಿ ಇಲ್ಲದ ಗುಡ್ಡಗಾಡುಗಳಲ್ಲಿ ಕಂಡುಬರುತ್ತವೆ. ಕರ್ನಾಟಕದ ಪಶ್ಚಿಮ ಘಟ್ಟದ ಕೆಲವು ಗುಹೆಗಳಲ್ಲಿ ಈ ಗುಹೆಗಳು ಹೆಚ್ಚಾಗಿವೆ. ಅವುಗಳಲ್ಲಿ ವಿಶೇಷವಾದ ರಹಸ್ಯ ಗುಹೆಯೊಂದು ದಕ್ಷಿಣ ಕನ್ನಡ ಮತ್ತು ಕೇರಳದ ಗಡಿಭಾಗದಲ್ಲಿದೆ. ಈ ನಿಗೂಢ ಗುಹೆಗೆ ಆದಿಕಾಲದಿಂದ ಇವತ್ತಿನ ತನಕ ಕೇವಲ 4 ಜನರಿಗೆ ಮಾತ್ರ ಪ್ರವೇಶ, ಅದು ಕೂಡ 12 ವರ್ಷಕ್ಕೊಮ್ಮೆ ಮಾತ್ರ. ಹೌದು, ಆ ನಿಗೂಢ ಗುಹೆಯಲ್ಲಿ ಏನಿದೆ ಅನ್ನೋದು ಕೂಡ ರಹಸ್ಯವಾಗಿ ಇರಬೇಕು. ಈ ಗುಹೆ ಸುತ್ತ ಒಂದು ರೋಚಕ ಇತಿಹಾಸ ಇದೆ. ಅಂತಹ ಒಂದು ಅಪರೂಪದ ಗುಹೆಯ ರಹಸ್ಯ ಏನು ಅಂತ ಹೇಳ್ತೀವಿ ಒಂದು ಪುಟ್ಟ ಬ್ರೇಕ್ನ ನಂತರ. ವೀಕ್ಷಕರೇ, ಪಶ್ಚಿಮ ಘಟ್ಟದಲ್ಲಿರೋ ಆ ಒಂದು ರಹಸ್ಯ ಗುಹೆಯ ಬಗ್ಗೆ ನಾವು ನಿಮಗೆ ಹೇಳ್ತಾ ಇದ್ವಿ. ಒಂದು ಅಪರೂಪದ ಸಂದರ್ಭದಲ್ಲಿ ನಾವು ಆ ಗುಹೆ ಇದ್ದ ಪುತ್ತೂರಿನ ಸಮೀಪದ ನೆಟ್ಟನಿಗೆ ಗ್ರಾಮಕ್ಕೆ ಭೇಟಿ ಕೊಟ್ವಿ. ಅವತ್ತು ಅಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆ ನಡೀತಾ ಇತ್ತು. ನಾವು ಅಲ್ಲಿಗೆ ತಲುಪೋ ಹೊತ್ತಾಗಲೇ ಮಹಾಲಿಂಗೇಶ್ವರ ದೇವಸ್ಥಾನ ತಳಿರು ತೋರಣಗಳಿಂದ ತುಂಬಿ ಜಾತ್ರೆಯ ಸಂಭ್ರಮವನ್ನ ಹೇಳ್ತಾ ಇತ್ತು. ಯಾಗ ಯಜ್ಞಗಳ ಕುಂಡ ಮಂಡಲಗಳೆಲ್ಲ ಸಿದ್ಧವಾಗಿದ್ದವು. ಭಕ್ತರು ದೇವರ ದರ್ಶನಕ್ಕಾಗಿ ಭಕ್ತಿಯಿಂದಲೇ ಸಾಗ್ತಾ ಇದ್ರು. ಆದರೆ ಅಲ್ಲಿ ಭಕ್ತರ ಸಂಖ್ಯೆ ಕಡಿಮೆ ಇದ್ದದ್ದು ನಮಗೆ ಆಶ್ಚರ್ಯವಾಯಿತು. ಜಾತ್ರೆಯ ದಿನವೂ ಭಕ್ತರೇಕೆ ಇಷ್ಟು ಕಡಿಮೆ ಸಂಖ್ಯೆಯಲ್ಲಿದ್ದಾರೆ ಅಂತ ನಮಗೂ ಕುತೂಹಲ ಆಯಿತು. ನಾವು ಹೋದ ದಿನ ಮಹಾಲಿಂಗೇಶ್ವರನ ಜಾತ್ರೆಯ ಕೊನೆಯ ದಿನ ಮತ್ತು ಆ ದಿನ ಒಂದು ವಿಶೇಷ ಆಚರಣೆ ನಡೆಯುವುದರಲ್ಲಿತ್ತು. ಹೌದು, ಅದಕ್ಕಾಗಿಯೇ ಜನರೆಲ್ಲ ಆ ಆಚರಣೆ ನಡೆಯೋ ಬೇರೊಂದು ಜಾಗಕ್ಕೆ ಹೋಗಿದ್ದರು. ಏನಿ ಆಚರಣೆ ಅಂತ ಆ ಕಡೆ ಹೋದಾಗ ಕಂಡ ದೃಶ್ಯ ನೋಡಿ ಆಶ್ಚರ್ಯಚಕಿತರಾದ್ವಿ. ಅಲ್ಲಿ ಸಾವಿರಾರು ಜನ ಸೇರಿದ್ರು. ನಾವು ನಿಧಾನಕ್ಕೆ ಅಲ್ಲಿ ಗಮನಿಸಿದಾಗ ಅಲ್ಲೊಂದು ಬ್ಯಾನರ್ ಕಾಣಿಸ್ತು. ಅದರಲ್ಲಿ ಜಾಂಬ್ರಿ ಮಹೋತ್ಸವ ಮತ್ತು ಸ್ವಯಂಭೂ ಗುಹಾ ಪ್ರವೇಶ ಅಂತ ಬರ್ತಿದ್ರು. ನಮಗೆ ನಾವು ಹುಡ್ಕೊಂಡು ಬಂದ ಜಾಗ ಇದೆ ಅಂತ ಸ್ಪಷ್ಟ ಆಯಿತು. ಆದರೆ ಜನಸಾಗರ ಒಂದು ಬಿಟ್ಟರೆ ಅಲ್ಲಿ ಮತ್ತೇನು ಕಾಣಿಸ್ತಾ ಇರಲಿಲ್ಲ. ಅಲ್ಲಿ ನಾವು ಹುಡುಕ್ತಿರೋ ಗುಹೆ ಎಲ್ಲಿದೆ ಅನ್ನೋದೇ ನಮಗೆ ಕಾಣಿಸ್ತಾ ಇರಲಿಲ್ಲ. ಅದು ಸಮತಟ್ಟಾದ ಪ್ರದೇಶವಾದ್ದರಿಂದ ಗುಹೆ ಎಲ್ಲಿದೆ ಅನ್ನೋದು ನಮ್ಮ ಕಣ್ಣಿಗೆ ಸಿಗ್ತಾ ಇರಲಿಲ್ಲ. ಸರಿ, ನಾವು ಜನಗಳನ್ನೇ ಗಮನಿಸತೊಡಗಿದ್ವಿ. ಆಗ ಅಲ್ಲೊಂದು ಕಡೆ ಜನರು ಬಗ್ಗಿ ಬಗ್ಗಿ ನೋಡಿ ಕೈ ಮುಗಿಯುತ್ತಾ ತಮ್ಮ ಕೈಲಿದ್ದ ದುಡ್ಡನ್ನ ಕೆಳಗೆಲ್ಲೋ ಬಿಸಾಡ್ತಿದ್ರು. ನಮಗೆ ಕುತೂಹಲ. ಆ ಕ್ಷಣ ಕ್ಯಾಮ್ರಾ ಆ ಕಡೆಗೆ ತಿರುಗಿಸಿದಾಗಲೇ ಗೊತ್ತಾಗಿದ್ದು ಅಲ್ಲೊಂದು ಗುಡಿಯಂತೆ ಭೂಮಿ ತೆರೆದಿತ್ತು ಮತ್ತು ನಾವು ಹುಡುಕ್ತಿದ್ದ ಗುಹೆಯೂ ಅದೇ ಆಗಿತ್ತು. ಅಲ್ಲೊಂದು ಸಣ್ಣ ಗುಂಡಿಯಂತೆ ತೆರೆದಿದ್ದ ಗುಹೆ ಕಾಣ್ತಿತ್ತು. ಸಾಧ್ಯವಾದಷ್ಟು ಒಳಗಡೆ ನೋಡಲು ಪ್ರಯತ್ನಿಸಿದ್ರೆ ಅಲ್ಲಿ ಮಣ್ಣಿನ ರಾಶಿ ಜೊತೆಗೆ ಕಲ್ಲಿನ ಚೂರುಗಳಷ್ಟೇ ಕಾಣ್ತಿದ್ದವು. ಅದರ ಒಳಗಡೆ ಏನಿರಬಹುದೆಂದು ಅಂತ ನಾವು ಅಲ್ಲಿದ್ದ ಕೆಲವರನ್ನ ಪ್ರಶ್ನೆ ಮಾಡಿದಾಗ ಅವರು ಹೇಳಿದ್ದು ಹೀಗೆ. ಇಲ್ಲಿ ಮೊದಲಿಂದಲೂ ಇಲ್ಲಿ ಒಂದು ಗುಹೆ ಉಂಟು ಅಂತೇಳಿ ಎಲ್ಲರೂ ಈ ಊರಿನವರೆಲ್ಲ ಮುಳಿಯುಲ್ಲೆಲ್ಲ ಬರುವಾಗ ಇಲ್ಲಿಗೆ ಬಂದು
ಹತ್ತಿರದಿಂದ ಸ್ವಲ್ಪ ನೋಡಿಕೊಂಡೆಲ್ಲ ಹೋಗ್ತಿದ್ರು. ಮತ್ತು ಆಗದವರೆಲ್ಲ ಇದರಿಂದ ಈ ಮಾರ್ಗದಿಂದ ಆ ಕಡೆಯಲ್ಲಿ ನಿಲ್ತಿದ್ರಲ್ಲ, ಈ ಕಡೆ ಬರ್ತಿರಲಿಲ್ಲ. ಮತ್ತು ಬಂದವರು ಹೀಗೆ ಬರುವಾಗ ಮುಳಿಹುಲ್ಲು ಕೊಯ್ಲಿಕ್ಕೂ ಬರುವಾಗ ಹಣ ಇಟ್ಕೊಂಡೇ ಬಂದು ಇದಕ್ಕೆ ಈ ಗುಹೆಗೆ ಹಾಕ್ತಾಯಿದ್ರು. ಆ ಪ್ರದೇಶದ ಜನ ಹುಲ್ಲಿಗಾಗಿ ಈ ಪ್ರದೇಶಕ್ಕೆ ಬಂದಾಗ ತಪ್ಪದೇ ಹಣವನ್ನು ತಂದು ಈ ಗುಹೆಗೆ ಹಾಕ್ತಿದ್ರು ಎಂದು ಹೇಳಿದಾಗ ಅವರ ಭಕ್ತಿಯ ಹಿನ್ನೆಲೆ ತಿಳಿಯುವ ತವಕ ನಮ್ಮದಾಗಿತ್ತು. ಹಾಗಾಗಿ ಇದರ ವಿಶೇಷತೆ ಕುರಿತಂತೆ ಇನ್ನೊಬ್ಬ ಭಕ್ತರನ್ನ ಕೇಳಿದ್ವು. ಅವರು ಕೆಲವು ರಹಸ್ಯ ವಿಚಾರಗಳನ್ನು ಸೂಕ್ಷ್ಮವಾಗಿ ಬಿಚ್ಚಿಟ್ರು. ಇದು ವಿಶೇಷ ಅಂದರೆ ಇದಕ್ಕೆ ಬೇರೆ ಯಾರು ಈ ಗುಹೆಗೆ ಪ್ರವೇಶ ಮಾಡುವಾಗ ಅಂತಿಲ್ಲ. ಇಲ್ಲಿ ಪ್ರಾಮುಖ್ಯತೆ ಕಾಪಾಡ್ರಿಗೆ. ಯಾಕೆಂದರೆ ಕಥೆಯಲ್ಲಿ ಈ ಮಹಾಲಿಂಗೇಶ್ವರ ದೇವರು ಅವರಿಗೆ ಸಿಕ್ಕಿದ್ದಂತ ಹೇಳ್ತಾರೆ. ಆದ ಕಾರಣ ಮೈನ್ ಅವರು ಬಂದ ಮೇಲೆ ಅವರು ಒಳಗೆ ಹೋಗಿ ಒಂದು 3/4 ಗಂಟೆ 1 ಗಂಟೆ ನಂತರ ಹೊರಗೆ ಬರ್ತಾರೆ. ಆ ನಂತರ ತಂತ್ರಿ ವರ್ಗದವರು ಕುಂಟಾರು ರವಿತಂತ್ರಿಯ ಮೊದಲವರ ತಂದೆಯವರು ಹೋಗ್ತಾ ಇದ್ರು. ಈಗ ಅವರ ಇದರಲ್ಲಿ ಒಳಗೆ ಹೋಗಿ ಮತ್ತೆ ಬರ್ತಾರೆ. ಮತ್ತೆ ಬಂದು ಇಲ್ಲಿ ದೇವಸ್ಥಾನದಲ್ಲಿ ಇಲ್ಲಿ ಪ್ರಸಾದ ಎಲ್ಲ ಆಗ್ತದೆ. ಅದೇ ಪ್ರಸಾದ ಇಲ್ಲಿ ಒಳಗಿಂದ ತಂದ ಪ್ರಸಾದ ನಮ್ಮ 12 ವರ್ಷದವರೆಗೆ ಆ ದೇವಸ್ಥಾನದಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಉಪಯೋಗ ಮಾಡ್ತಾರೆ ಅಂತೇಳಿ ನಮಗೆ ನಂಬಿಕೆ ಆಗಿ. ಅವರ ಮಾತಲ್ಲಿ ಕಾಪಾಡರು ಅನ್ನೋ ಪದ ಕುತೂಹಲಕ್ಕೆಡೆ ಮಾಡಿತ್ತು. ಆ ಜನರು ಮಾತ್ರ ಈ ಗುಹೆಗೆ ಮೊದಲು ಪ್ರವೇಶ ಮಾಡಬೇಕಿತ್ತು. ನಂತರ ಪುರೋಹಿತ ವರ್ಗದವರು ಈ ಗುಹೆಯನ್ನ ಪ್ರವೇಶ ಮಾಡುತ್ತಿದ್ದಾರಂತೆ. ಹಾಗಾದರೆ ಈ ಕಾಪಾಡರು ಯಾರು? ಏನಿ ಆಚರಣೆ? ಅಲ್ಲಿ ಅಂತಹ ರಹಸ್ಯ ಏನಿದೆ? ಹೇಳ್ತೀವಿ ಒಂದು ಸಣ್ಣ ವಿರಾಮದ ಬಳಿಕ. ಈ ವರ್ಷದ ವಾರ್ಷಿಕ ಜಾತ್ರೆಯೊಂದು 12 ವರ್ಷಕ್ಕೊಮ್ಮೆ ನಡೆಯೋ ಜಾಂಬ್ರಿ ಉತ್ಸವ ಬಂದಿತ್ತು. ಅದೊಂದು ಗುಹೆ ಪ್ರವೇಶ ಆಚರಣೆ. ಅದಕ್ಕಾಗಿ 2 ಕಪಾಡರನ್ನ ಮೊದಲು ಆಯ್ಕೆ ಮಾಡಲಾಗುತ್ತೆ. ಈ ಕಪಾಡರು ಯಾರು ಅನ್ನೋದನ್ನ ಈ ಪರಿಸರದವರೇ ನಮಗೆ ವಿವರಣೆ ಕೊಟ್ಟರು. ಇಬ್ಬರು ಕಾಪಾಡರು ಅಂತಾರೆ. ಅದು ನೆಟ್ಟೋಣಿ ವಂಶಸ್ಥರೇ ಆಗಿರಬೇಕು, ಬೇರೆ ಯಾರು ಆಗೋದಿಲ್ಲ. ಆ ವಂಶಸ್ಥರು ಇಬ್ಬರು ಮತ್ತು ಇಬ್ಬರು ನೆಟ್ಟೋಣಿ ಅಂತ ವಂಶಸ್ಥರಿಗೆ ಇಬ್ಬರು ಅನ್ನು ಆಯ್ಕೆ ಮಾಡ್ತಾರೆ. ಆದರೆ ಅವರು ಮದುವೆ ಆಗಿರಬೇಕು. ಒಂದು ವೇಳೆ ಮದುವೆ ಆಗದೇ ಇದ್ದರೂ ಅವರಿಗೆ ಇದಕ್ಕೆ ಜಾಂಬ್ರಿ ಗುಹೆಗೆ ಒಳಗೆ ಹೋಗಬೇಕಾದ್ರೆ ಅವರಿಗೆ ಒಂದು 10 ದಿವಸ ದೇವಸ್ಥಾನದ ವತಿಯಿಂದಲೇ ಅವರಿಗೆ ಮದುವೆ ಕೂಡ ನಡೆಯುತ್ತದೆ. ಅವರಿಗೆ ಮದುವೆ ಎಲ್ಲ ಆದ ನಂತರವೇ ಇದಕ್ಕೆ ಗುಹಾ ಪ್ರವೇಶ ಮಾಡಲಿಕ್ಕೆ ಅವಕಾಶ ಇರುವುದು. ಹಾಗೆ ಆ ವಂಶಸ್ಥರು ಇಬ್ಬರು 1.5 ತಿಂಗಳಿಂದ ಅವರು ಉಪವಾಸ ಎಲ್ಲ ಮಾಡಿ ಮತ್ತು ಅವರ ವ್ರತಾಚರಣೆ ಎಲ್ಲ ಇದೆ. ಮತ್ತು ಶರೀರದಲ್ಲಿರುವ ಇದು ರೋಮ ಅದು ಎಂಥದೂ ಇಲ್ಲದ ಹಾಗೆ ಅವರನ್ನು ಅಷ್ಟು ಕಾಪಾಡಿಕೊಂಡು ಆ ದೇವಸ್ಥಾನದ ವತಿಯಿಂದ ಹಸಿ ಮಡಲಿನಲ್ಲಿ ಅವರಿಗೆ ಮಲಗುವಂಥ ವ್ಯವಸ್ಥೆ ಕೂಡ ಇರ್ತದೆ ವ್ರತ ಮಾಡುವಾಗ. ಅನಂತರ ಅವರು ಇದು ಆದ ಕೂಡಲೇ ಅವರಿಗೆ ಬೆಳಿಗ್ಗೆ ಏನೋ ಒಂದು ಅವರಿಗೆ ಎಷ್ಟು ಅಂತ ಯಾರು ನೋಡದಂಥ ಟೈಮು ಅದು ಆ ಟೈಮಿಗೆ ಬಂದು ಅವರೇ ಬಂದು ಇಲ್ಲಿ ಏಣಿಯನ್ನು ನಾನು ಕೇಳಿದಂಥದ್ದು, ಬೆಳಿಗ್ಗೆ ಬಂದು ಏಣಿಯನ್ನು ಅವರೇ ಇಟ್ಟು ಹೋಗಿರ್ತಾರೆ. ಇಲ್ಲಿರುವಂಥ ಈಗ ಹಸಿ ಒಂದು ಏಣಿ ಇಟ್ಟಿದ್ದಾರಲ್ಲ ಅದನ್ನು ಅವರೇ ತಂದು ಇಟ್ಟು ಹೋಗ್ತಾರೆ. ಅದು ಯಾರಿಗೂ ಗೊತ್ತಾಗೋದಿಲ್ಲ. ಈ ರೀತಿ ದಲಿತರನ್ನ ಕಠಿಣ ವ್ರತಕ್ಕೊಳಪಡಿಸಿ ಅಕಸ್ಮಾತ್ ಮದುವೆ ಆಗದಿದ್ದಲ್ಲಿ ದೇವಸ್ಥಾನದ ವತಿಯಿಂದ ಮದುವೆಯನ್ನು ಮಾಡಿಸಿ ನಂತರ ಕೆಲವೇ ದಿನದಲ್ಲಿ ಹೆಂಡತಿ ಇನ್ನೂ ಮದುವೆ ಸಂಭ್ರಮದಲ್ಲಿರುವಾಗಲೇ ಗಂಡನ ಉತ್ತರ ಕ್ರಿಯಾದಿಗಳನ್ನು ನಡೆಸ್ತಾರೆ. ಗುಹೆಗೆ ಹೋದವರು ವಾಪಸ್ ಬರುತ್ತಾರೋ ಇಲ್ಲವೋ ಅನ್ನೋ ಭಯ ಇದ್ದು ಅದಕ್ಕಾಗಿ ಬದುಕಿರುವಾಗಲೇ ಅವರ ಆಸೆ ಮತ್ತು ತಿಥಿಯನ್ನ ನೆರವೇರಿಸೋ ಧಾರ್ಮಿಕ ಕಟ್ಟಳೆ ಇಲ್ಲಿದೆ. ಈ ಹಂತದ ನೇಮಗಳೆಲ್ಲ ಮುಗಿದ ಮೇಲೆ ಆ ಕಪಾಡರು ಅಲ್ಲಿಗೆ ಆಗಮಿಸುತ್ತಾರೆ. ಮೈಪೂರ್ತಿ ಬಟ್ಟೆಯನ್ನು ಮುಚ್ಚಿ ಕೇವಲ ಮುಖದ ಭಾಗ ಮಾತ್ರ ತೆರೆದಿತ್ತು. ಅವರ ಜೊತೆಗೆ ನೆಟ್ಟೂನಿ ಮನೆತನದವರು, ಕುಟುಂಬದವರು ಆದ ದಲಿತರು ಬರುತ್ತಿರ್ತಾರೆ. ಗುಹೆಯ ಸಮೀಪಕ್ಕೆ ಬಂದು ಬಳಿಕ ಅದರ ಸುತ್ತ ದಲಿತ ಕಪಾಡರು ಪ್ರದಕ್ಷಿಣೆ ಹಾಕ್ತಾರೆ. ಕೆಲವು ಸುತ್ತಿನ ಬಳಿಕ ಗುಹೆಗೆ ನಮಸ್ಕರಿಸಿ ಪ್ರಾರ್ಥನೆ ಮಾಡ್ತಾರೆ. ಸ್ವಲ್ಪ ಕಾಲ ವಿರಮಿಸಿದ ಬಳಿಕ
ಅವರನ್ನ ಒಂದು ಕೈಯಲ್ಲಿ ಸೊಪ್ಪು ಮತ್ತು ಬಿದಿರನ್ನ ಕೊಟ್ಟು ಜೊತೆಗೆ ಬೆಳಕಿನ ದಿವಾಟಿಯನ್ನ ಕೊಡ್ತಾರೆ. ಸುತ್ತ ಇರೋ ಜನಗಳೆಲ್ಲ ಶಿವನಾಮ ಜಪ ಮಾಡುತ್ತಿರುತ್ತಾರೆ. ಕೊಟ್ಟ ವಸ್ತುಗಳನ್ನೆಲ್ಲ ಹಿಡಿದು ಆ ಇಬ್ಬರು ಕಪಾಡರು ಜನಸಾಗರದ ಮಧ್ಯೆ ಗುಹೆಯೊಳಗೆ ಇಳಿಯುತ್ತಾರೆ. 12 ವರ್ಷದ ಬಳಿಕ ಯಾರೂ ಹೋಗದ ಆ ಗುಹೆಗೆ ಇವರು ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಹೋಗ್ತಾರೆ. ಗುಹೆಯೊಳಗೆ ಏನಾದರೂ ಆಗಬಹುದು, ಹೆಚ್ಚು ಕಡಿಮೆ ಆದರೆ ಪ್ರಾಣಕ್ಕೆ ಅಪಾಯ. ಇದನ್ನ ಕೆಲವರು ವಿರೋಧಿಸ್ತಾರೆ ಕೂಡ. ಇದು ಒಂದು ಕಡೆಯಿಂದ ಇವರು ದಲಿತರನ್ನು ನಾವು ಏನು ಪ್ರಾಮುಖ್ಯತೆ ಕೊಡ್ತೇವೆ ಧಾರ್ಮಿಕ ಹೆಸರಿನಲ್ಲಿ ಅಂತಕ್ಕಂಥ ಹೆಸರಿನಲ್ಲಿ ಒಂದು ಕಡೆಯಿಂದ ಈ ರೀತಿ ಹೇಳಿದರೆ, ಆದರೆ ಇದು ಸತ್ಯಕ್ಕೆ ದೂರವಾದ ವಿಚಾರ. ಇದು ಆ ಗುಹೆಯಲ್ಲಿ ಏನಾದರೂ ವಿಷ ಜಂತುಗಳು ಇದೆಯಾ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡಲಿಕ್ಕೆ ಆ ದಲಿತರನ್ನು ಕಳಿಸುವಂಥದ್ದು. ಮತ್ತು ತೀರಾ ಅಮಾನವೀಯವಾಗಿ ಸುಮಾರು 40-50 ದಿವಸ ಅವರನ್ನು ವೃತಾಚರಣೆ ಮಾಡಿಸಿ ಅವರ ಮೈಯಲ್ಲಿರ್ತಕ್ಕಂಥ ಎಲ್ಲ ಕೂದಲುಗಳನ್ನು ಕತ್ತರಿಸಿ ತೀರಾ ಅಮಾನವವಾಗಿ ಒಂಥರ ವಿಕೃತವಾಗಿ ನಡೆಸಿಕೊಳ್ತಾರೆ. ಕಪಾಡರು ಹೋದ ಬಳಿಕ ಅಲ್ಲಿಗೆ ದೇವಸ್ಥಾನದ ತಂತ್ರಿಗಳು ಹಾಗೂ ಪುರೋಹಿತ ವರ್ಗದವರು ಅಲ್ಲಿಗೆ ಆಗಮಿಸುತ್ತಾರೆ. ಸುಮಾರು 3/4 ಗಂಟೆ ಆದ ಬಳಿಕ ಆ ಕಪಾಡರು ಗುಹೆಯ ಬಾಗಿಲ ಬಳಿ ಕಾಣಿಸಿಕೊಳ್ತಾರೆ. ಹಾಗೆ ಅವರು ಅಲ್ಲಿಂದ ಮೇಲೆ ಬರುತ್ತಾರೆ. ಆ ಸಮಯದಲ್ಲಿ ಭಕ್ತರ ಭಕ್ತಿಯ ಪರಾಕಾಷ್ಠೆ ಪ್ರತಿಧ್ವನಿಸುತ್ತೆ. ಕಪಾಡರು ಅಲ್ಲಿಂದ ಬರುವಾಗ ತಮ್ಮ ಹೆಗಲಿನಲ್ಲಿ ಹೊರಬಷ್ಟು ಗುಹೆಯ ಮಣ್ಣನ್ನ ತಂದಿರುತ್ತಾರೆ. ಅದನ್ನ ದೇವರ ಪ್ರಸಾದ ಅಂತ ಅಲ್ಲಿ ಪರಿಗಣಿಸ್ತಾರೆ. ನಂತರ ಗುಹೆಯ ಪ್ರವೇಶ ಸರದಿ ಬ್ರಾಹ್ಮಣರದ್ದು. ಅಲ್ಲೂ ಇಬ್ಬರನ್ನ ಆಯ್ಕೆ ಮಾಡಿ ಕಳಿಸಲಾಗುತ್ತೆ. ಆದರೆ ದಲಿತರಿಗಿದ್ದಂತೆ ಅವರಿಗೆ ಯಾವ ಕಠಿಣ ವ್ರತಗಳಿರೋದಿಲ್ಲ. ಅವರು ಹೇಗಿದ್ದಾರೋ ಹಾಗೆ ಅವರನ್ನ ಗುಹೆಯೊಳಗೆ ಕಳಿಸಲಾಗುತ್ತೆ. ಒಳಗಡೆ ಏನು ನಡೆಯುತ್ತೆ ಅನ್ನೋದಕ್ಕೆ ಅಲ್ಲಿನ ಜನರು ಹೇಳೋದು ಹೀಗೆ. ನಮಗೆ ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಸುರುವಿಗೆ ಕಾಪಾಡರು ಹೋಗಿ ಒಂದು ಮಾರ್ಗದರ್ಶನ ಮಾಡ್ತಾರೆ ತಂತ್ರಿಗಳಿಗೆ. ಕಾಪಾಡರು ಹೋಗಿ 1-1.5 ಗಂಟೆಯಲ್ಲಿ ವಾಪಸ್ ಬರ್ತಾರೆ. ಆಮೇಲೆ ತಂತ್ರಿಗಳು ಇವರು ಎಲ್ಲಿವರೆಗೆ ಹೋಗಿದ್ದಾರೆ ಅಲ್ಲಿ ಮಾರ್ಕ್ ಮಾಡಿ ಬರ್ತಾರೆ. ಅವರು ಮಾರ್ಕ್ ಮಾಡಿ ಬಂದಲ್ಲಿ ಮಾತ್ರ ತಂತ್ರಿಗಳು ಹೋಗ್ತಾರೆ. ಅಲ್ಲಿ ಪೂಜೆ ಮಾಡಿ ತಂತ್ರಿಗಳು ಮೃತ್ತಿಕಾ ಪ್ರಸಾದವನ್ನು ತಗೊಂಡು ಹೊರಗೆ ಬರ್ತಾರೆ. ಹೀಗೆ ಅಲ್ಲಿಂದ ತಂದ ಮೃತ್ತಿಕಾ ಪ್ರಸಾದವನ್ನ ಭಕ್ತ ಜನಸಾಗರಕ್ಕೆ ಹಂಚ್ತಾರೆ. ಅಲ್ಲಿಗೆ ಆ ಜಾತ್ರೆ ಮುಗಿಯುತ್ತೆ. ಆದರೆ ಕೊನೆಗೂ ಉಳಿಯೋ ಪ್ರಶ್ನೆ ಏನಂದರೆ, ಆ ಗುಹೆಯಲ್ಲಿ ಏನಿದೆ ಅನ್ನೋದು. ನಮ್ಮ ಕುತೂಹಲಕ್ಕೆ ತಕ್ಕಂತೆ ಅದರ ಹುಡುಕಾಟವನ್ನು ತುಂಬ ಸಮಯದ ಹಿಂದೆ ಪ್ರಸಿದ್ಧ ಪುಸ್ತಕ ಅಂಗಡಿಯಾದ ಅತ್ರಿ ಬುಕ್ ಹೌಸ್ನ ಮಾಲೀಕರು ಹಾಗೂ ಅತ್ಯುತ್ತಮ ಚಾರಣಿಗರೂ ಆದ ಅಶೋಕ್ ವರ್ಧನ ಅವರು ಮಾಡಿದರು. ಅವರು ಇದರ ರಹಸ್ಯವನ್ನ ಹೀಗೆ ಬಿಚ್ಚಿಟ್ಟಿದ್ರು. ನಂದು ದಕ್ಷಿಣ ಕನ್ನಡದಲ್ಲಿ ಪ್ರಾಕೃತಿಕ ವಿಶೇಷಗಳನ್ನು ವೈಶಿಷ್ಟ್ಯಗಳನ್ನು ಹುಡುಕಿಕೊಂಡು ಹೋಗ್ತಾ ಇರುವಂಥ ಕೆಲಸ ನಾನು ಮಾಡ್ತಾ ಇದ್ದೆ. 75ರಿಂದ ಶುರು ಮಾಡಿದ್ದೇನೆ. ಸುಮಾರು 78ರ ಅಂದಾಜಿಗೆ ಹೀಗೆ ಹೋಗುವಾಗ ನ್ಯಾಚುರಲ್ ಗುಹೆಗಳು, ಪ್ರಾಕೃತಿಕ ಗುಹೆಗಳು, ಮುರಕಲ್ಲಿನ ಪೊಳ್ಳುಗಳು ತುಂಬ ಥರದುಂಟು ಜಲ್ಲೆ ಒಳಗಿಂದ ನನಗೆ ಗೊತ್ತಾಗಿತ್ತು. ಹಾಗೆ ಅದನ್ನು ಕೆಲವು ಕಡೆ ಶೋಧನೆ ಮಾಡ್ತಾ ಇದ್ದ ಸಮಯದಲ್ಲಿ ಪಾಣಾಜಿಯಲ್ಲಿ ಇದೊಂದು ಜಾಂಬ್ರಿ ಅಂತ ಹೇಳೋ ಒಂದು ಗುಹೆ ಉಂಟು ಅಂತ ಯಾರೋ ಹೇಳಿದರು. ಆ ಗುಹೆಗೆ ಬೇರೆ ಏನೇನೋ ಕಥೆಗಳೆಲ್ಲ ಹೇಳಿದರು. ನನಗೆ ಕಥೆಗಳು ಪುರಾಣಗಳ ಬಗ್ಗೆ ನನಗೆ ವಿಶೇಷ ಆಸಕ್ತಿ ಏನಿರಲಿಲ್ಲ. ನನಗೆ ಇದ್ದದ್ದು ಪ್ರಾಕೃತಿಕವಾಗಿ ಅದು ವೈಶಿಷ್ಟ್ಯ ಏನುಂಟು ಅಂತ ಹೇಳಿ ನೋಡಬೇಕು. ಹಾಗೆ ನಾನು ಅಲ್ಲಿಗೆ ಒಂದು 3-4 ಜನರೊಟ್ಟಿಗೆ ನಾನು ಸ್ಕೂಟರ್ನಲ್ಲಿ ಹೋಗಿ ಆ ಗುಹೆ ನೋಡಿದ್ದು. ಅದರ ಬಾಯಿ ಹತ್ರ ಒಂದು ಸಣ್ಣ ಗಿಡ ಹೊರಗೆ ಒಳಗಿಂದ ಹೊರಗೆ ಬಂದಿತ್ತು. ಆ ಗಿಡನ ಹಿಡಿದುಬಿಟ್ಟು ಅದರೊಳಗೆ ನಾನು ಇಳಿದೆ. ಮೊದಲು ಟಾರ್ಚ್ ಹಿಡ್ಕೊಂಡು ಒಳಗೆ ನೋಡಿದೆ, ಏನು ಕಾಣಲಿಲ್ಲ. ಸುತ್ತಲೂ ಸಣ್ಣದಾಗಿ ಸಪೂರಕ್ಕೆ ಗುಹೆಗಳು ಇಳ್ಕೊಂಡು ಹೋಗಿತ್ತು. ಹಾಗೆ ಅದನ್ನು ಮತ್ತೆ ಇಬ್ಬರನ್ನ ಇಳಿಸಿಕೊಂಡು ಮತ್ತೆ ನಿಧಾನಕ್ಕೆ ನಾವು ಒಂದು ಹಂತವಾಗಿ ಅದರೊಳಗೆ ಬಾವಲಿ ಓಡಾಡ್ತಿತ್ತು. ಹಾಗಾಗಿ ವಿಷಗಾಳಿ ಇಲ್ಲ ಅಂತ ಹೇಳೋ ಧೈರ್ಯ ಇರ್ತಿತ್ತು ನಮಗೆ. ಹಾಗೆ ಅದನ್ನು ನೋಡಿಕೊಂಡು ನಾವು ಗುಹೆಯ ಬೇರೆ ಬೇರೆ ಹಂತಗಳಿಗೆ ಹೋದ್ವು. ಅದರಲ್ಲಿ ಸುಮಾರು 3 ಹಂತದಲ್ಲಿ ಅದು ಕೆಳಗೆ ಇಳಿತದೆ. ಅದು ಭಾರಿ ಸಣ್ಣ ಗುಹೆ, ಮಾತ್ರ ಸಪೂರ ಗುಹೆ. ಒಟ್ಟು ಒಂದು 40-45 ಅಡಿ ಆಳ ಇರ್ಬೋದು. ಸುಮಾರು 3 ಹಂತದಲ್ಲಿ ಉಂಟದು.
ಒಂದು ಹಂತದಲ್ಲಿ ಮಾತ್ರ ಒಂದು ನಿಮಗೆ ಆ ಗಿಡದೊಟ್ಟಿಗೆ ಇಳಿಬೇಕಾಗ್ತದೆ. ಅದನ್ನೀಗ ಈ ಧಾರ್ಮಿಕ ಕಾರ್ಯಕ್ರಮಗಳು ಮಾಡೋರು ಅದಕ್ಕೆ ಏಣಿ ಇಟ್ಟು ಇಳಿತಾರೆ. ಹಾಗೆ ಆ ಇದರಲ್ಲಿ ಇಳಿದ್ಬಿಟ್ಟು ಅದನ್ನು ನೋಡಿದ್ರು, ಅದ್ರ ಒಳಗಡೆ ಬಾವಲಿ ಇಕ್ಕೆಲ್ಲ ಇತ್ತು. ಕೊನೆಗೆ ಅದರಿಂದ ಆಚೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಷ್ಟು ಸಪೂರ ಬರೀ ಮಳೆ ನೀರು ಪದವಿನಲ್ಲಿ ಕಲೆಕ್ಟ್ ಆದ, ಮುರಕಲ್ ಪದವಿನಲ್ಲಿ ಕಲೆಕ್ಟ್ ಆದ ಮಳೆ ನೀರು ಬಂದಲ್ಲಿ ಹಿಂಗೆ ಹೋಗ್ತದೆ, ಇಳಿದು ಹೋಗ್ತದೆ ಕೆಳಗೆ ಗದ್ದೆಗಳಲ್ಲಿ ಎಲ್ಲ ಓಪನ್ ಆಗ್ತದೆ ಅದು. ಅದನ್ನು ನೋಡಿದ್ದು ಬಂದು ಏನಂತ ವಿಶೇಷದಲ್ಲ ಅಂತ ಸುಮ್ಮನೆ ಇದ್ದು. ಆದರೆ 80ರಲ್ಲಿ ಗುಹಾ ಪ್ರವೇಶದ ಸಮಯ ಬರುವಷ್ಟರಲ್ಲಿ, 80 ಅಲ್ಲ ಸುಮಾರು 81ರಲ್ಲಿ ಏನೋ ಇರಬೇಕು ಅಂತ ಕಾಣುತ್ತೆ, ಆ 12 ವರ್ಷದಲ್ಲಿ. ಆ ಸಮಯಕ್ಕಾಗೋಟ್ಲಿ ಇದ್ದಕ್ಕಿದ್ದಾಗ ಒಬ್ಬರು ಪತ್ರಕರ್ತ ಮಿತ್ರರು, ದೊಡ್ಡ ಹಿರಿಯ ಮಿತ್ರರು, ಅವ್ರಿಗೆ ನಾನು ಜಾಂಬ್ರಿಗೆ ಹೋಗಿ ಬಂದದ್ದು ಗೊತ್ತಿತ್ತು ಅವರಿಗೆ. ಅವ್ರು ಕೇಳಿದ್ರು, ನಾವು ಈಗ ಜಾಂಬ್ರಿ ಪ್ರವೇಶ ಬರ್ತಾ ಉಂಟಲ್ಲ ನಡೆದು, ಅದಕ್ಕೆ ಅವತ್ತು ನಾವು ಒಂದು ವಿಶೇಷ ಅಂಕ ಮಾಡ್ತಾ ಇದ್ದೇವೆ ನಮ್ಮ ಅದಕ್ಕೆ ನೀವು ಜಾಂಬ್ರಿ ಬಗ್ಗೆ ಬರೆದು ಕೊಡ್ತೀರಾ, ಚಿತ್ರ ಕೊಡ್ತೀರಾ ಅಂತೆಲ್ಲ ಕೇಳಿದ್ರು. ನಾವು ಅದ್ರ ಬಗ್ಗೆ ಚಿತ್ರ ತೆಗೆದಿರಲಿಲ್ಲ ಮತ್ತು ಅದ್ರ ಬಗ್ಗೆ ಬರೆಯುವಂಥ ವಿಶೇಷ ಏನೂ ಇರಲಿಲ್ಲ. ಅದರಂತೂ ನೀವು ಕಂಡದಷ್ಟನ್ನು ಬರೀರಿ ಅಂತ ಹೇಳಿದರು. ಹಾಗೆ ಅದನ್ನು ಆಗ ನಾನು ಬರೆದ್ಬಿಟ್ಟು ಅದಕ್ಕೆ ಚಿತ್ರ ಬೇಕು ಅಂತ ಹೇಳುವಷ್ಟು ನಮ್ಮ ಗೆಳೆಯ ಯಜ್ಞ ಫೋಟೋಗ್ರಾಫರ್ ಇದ್ದರು, ಅವ್ರಿಗೆ ನಾನು ವಿವರಗಳೆಲ್ಲ ಹೇಳಿದೆ. ಅವರು ಪೆನ್ಸಿಲ್ ಸ್ಕೆಚ್ ಮಾಡಿ ಕೊಟ್ಟರು, ಗುಹೆ ಯಾವ ಥರ ರಚನೆ ಇರ್ಬೋದು ಅಂತ. ಅದು ಆಗಿ ಸಣ್ಣ ಒಂದು 4 ಇಂಚು ಕಾಲಮ್ ಇರ್ಬೋದು ಅಷ್ಟೇ ಆ ಒಂದು ಪತ್ರಿಕೆ ಇದರಲ್ಲಿ ಪುಟದಲ್ಲಿ. ಅದನ್ನು ಪತ್ರಿಕೆಯವರು ಪ್ರಕಟಿಸಿದರು. ಅದರ ತಮಾಷೆ ಅಂತ ಹೇಳಿದರೆ, ಅದರ ಹೊರಗಿನ ವಲಯದಲ್ಲಿ ಇಡೀ ಪುಟದಲ್ಲಿ ಒಂದು ದೊಡ್ಡ ಲೇಖನ ಇತ್ತು, ಜಾಂಬ್ರಿಯ ಪವಾಡದ ಬಗ್ಗೆ, ಅದರ ಬಗ್ಗೆ ಇದ್ರ ಬಗ್ಗೆ ಪುಣ್ಚಿತಾಯರ ಲೇಖನ ಬರೆದಿದ್ರು. ಅವರು ಸ್ಥಳ ಪುರಾಣದ ಕಥೆಗಳನ್ನೆಲ್ಲ ಬರೆದಿದ್ರು. ಇದು ಹೀಗಾಗ್ತದೆ, ಚಂಡ ತಡಕದಲ್ಲಿ ರಾಕ್ಷಸ ಕಾಶಿಯಿಂದ ಲಿಂಗ ಹೊತ್ಕೊಂಡು ಬಂದ, ಅಲ್ಲಿ ಪ್ರಕಟ ಆದ, ಆಮೇಲೆ ನೆಟ್ಟಣಿಗೆ ಮಹಾಲಿಂಗೇಶ್ವರ ದೇವಸ್ಥಾನ ಆಯಿತು, ಇತ್ಯಾದಿ ಇತ್ಯಾದಿ ಎಲ್ಲ ಕಥೆ ಹೇಳ್ತಾನೆ. ಹಾಗೆ 12 ವರ್ಷಕ್ಕೊಂದು ಸತಿ ಮಹಾಲಿಂಗೇಶ್ವರ ದೇವರು ಅವರ ಮೂಲ ಸ್ಥಾನವನ್ನು ನೋಡಲಿಕ್ಕೆ ಇಲ್ಲಿ ಬರ್ತಾರೆ ಅಂತೇಳಿ ಎಲ್ಲ ಕಥೆ ಹೇಳಿದರು. ನನಗೆ ಅವರು ಆ ಲೇಖನ ದೊಡ್ಡ ಲೇಖನ ಬರೀತಾರೆ ಅಂತ ನನಗೆ ಗೊತ್ತಿಲ್ಲ. ಎರಡನೇದಾಗಿ ಇನ್ಯಾರ್ದೋ ಧಾರ್ಮಿಕ ನಂಬಿಕೆಗಳ ಬಗ್ಗೆ ನಾನು ಪ್ರಶ್ನೆ ಮಾಡ್ತೇನೆ ಅಥವಾ ಸವಾಲು ಮಾಡ್ತೇನೆ ಅಂತ ಹೇಳೋ ಕಲ್ಪನೆಯೂ ನನಗಿರಲಿಲ್ಲ. ನನಗಿರೋದು ಪ್ರಾಕೃತಿಕ ವೈಶಿಷ್ಟ್ಯವಾಗಿ ಗುಹೆ ಎಷ್ಟು ಚೆಂದ ಉಂಟು, ಏನು ಉಂಟದಲ್ಲಿ ಅಂತ ಹೇಳೋದು ಮಾತ್ರ ಇದ್ದದ್ದು ನನ್ನ ಉದ್ದೇಶ. ಅದರ ತಮಾಷೆ ಏನಾಯ್ತು ಅಂದರೆ, ಅವ್ರು ಹೇಳಿದ್ದನ್ನು ನಾನು ಅಲ್ಲ ಅಂತ ಹೇಳಿದಾಗ ಆಯ್ತದು. ಅದು ನನಗೆ ಗೊತ್ತಿಲ್ಲ, ಅದು ನನಗೇನು ಅದ್ರ ಬಗ್ಗೆ ಬೇಜಾರೂ ಇಲ್ಲ. ಆದರೆ ಇದೇನಾಯಿತು, ಜನರಿಗೆ ಅದು ದೊಡ್ಡದಾಗಿ ಕೆರಳಿಸಿಕೊಳ್ತು. ಇವರು ನಮ್ಮ ನಂಬಿಕೆಗಳನ್ನು ಕೆಣಕುತ್ತಾರೆ, ಧಾರ್ಮಿಕ ಭಾವನೆಗಳಿಗೆ ನೋವು ಮಾಡ್ತಾರೆ, ಹಾಗೆ ಹೀಗೆ ತಾರಾಡಿದರು. ಅದರ ಬಗ್ಗೆ ಪೇಪರಲ್ಲಿ ಪ್ರಶ್ನೋತ್ತರಗಳು ಬರೋಕ್ಕೆ ಹೋಯ್ತು, ಸವಾಲುಗಳು ಬಂತು ತುಂಬ. ಎಲ್ಲದಕ್ಕೂ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೆ, ನಾನು ಯಾರ ನಂಬಿಕೆಯನ್ನು ಕೆಣಕಲಿಲ್ಲ ಒಂದನೇದಾಗಿ. ಮತ್ತು ನನಗೂ ನನ್ನದೇ ಆದ ಪ್ರಾಕೃತಿಕ ವಿಶೇಷಗಳ ಬಗ್ಗೆ ದೊಡ್ಡ ನಂಬಿಕೆ ಉಂಟು. ನನಗೆ ನಂಬಿಕೆ ಕಳ್ಕೊಂಡವನಲ್ಲ ನಾನು. ನಂಬಿಕೆ ಅಂತ ಹೇಳಿದ್ರೆ ಅವ್ರ ಲೆಕ್ಕದಲ್ಲಿ ಬರೀ ಧಾರ್ಮಿಕ ನಂಬಿಕೆ ಮಾತ್ರ ನಂಬಿಕೆ, ಉಳಿದದ್ದು ನಂಬಿಕೆ ಅಲ್ಲ. ಯಾಕೆ ನನಗೆ ನನ್ನ ಅಪ್ಪ ಅಮ್ಮ ಇತ್ತು, ಸಂಬಂಧಗಳು ಎಲ್ಲದರ ಬಗ್ಗೆ ನಂಬಿಕೆ ಉಂಟು ನನಗೆ. ಹಾಗೇನಾಯಿತು, ಸವಾಲುಗಳು ಬಂತು ಸುಮಾರು. ನಿಮಗೆ ತಾಕತ್ತಿದ್ರೆ ನಮ್ಮಲ್ಲಿ ಒಂದು ಗುಹೆ ಉಂಟು, ನಿಮಗೆ ತಾಕತ್ತಿದ್ರೆ ನಮ್ಮಲ್ಲೊಂದು ಗುಹೆ ಉಂಟು ಅಂತ ಹೇಳ್ಕೊಂಡು ಬೇರೆ ಬೇರೆ ಮೂಲಗಳಿಂದ ಬಂತು. ನಮಗೆಲ್ಲವನ್ನೂ ನೋಡೋ ಕುತೂಹಲ ಇತ್ತು. ನಾವು ಅವುಗಳನ್ನು ಮತ್ತೆ ಹೋಗಿ ಸಂಶೋಧನೆ ಮಾಡಿಕೊಂಡು ಅಡ್ಡೂರು ಮಹಾಲಿಂಗೇಶ್ವರ ದೇವಸ್ಥಾನದ್ದು ಹೋಗಿ ನೋಡಿ ಬಂದು, ಅಲ್ಲಿ ಭಾರಿ ದೊಡ್ಡ ಒಂದು ಸಂಕ ಉಂಟು, ಅದು ದಾಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಅದನ್ನು ದಾಟಿ ಬಂದು, ಇನ್ನೊಂದು ಕಡೆ ವಿಷ್ಣು ದೇವಸ್ಥಾನದ ಹತ್ರ ಒಂದು ಇದಿತ್ತು, ಗುಹೆ ಇತ್ತು, ನೆಲ್ಲಿ ತಟ್ಟು ತೀರ್ಥ ಅಂತ, ಅದಕ್ಕೆ ಹೋಗಿ ಬಂದು, ಈ ಥರ ವಿಟ್ಲದ ಹತ್ರ ಒಂದಿತ್ತು. ಈ ರೀತಿ ತುಂಬ ಗುಹೆಗಳು ಬೇರೆ ಬೇರೆ ಕಡೆಗಿತ್ತು. ಅದನ್ನು ನೋಡ್ಕೊಂಡು ಬರ್ತೀವಿ. ಅದರಲ್ಲಿ ಪ್ರಾಕೃತಿಕ ಗುಹೆಗಳು, ಐತಿಹಾಸಿಕ ಗುಹೆಗಳು 2 ಥರದ್ದು ಸಿಕ್ಕಿದೆ ನಮಗೆ. ಆದರೆ ಎಲ್ಲವೂ ಮುರಕಲ್ಲಿದು, ಎಲ್ಲವೂ ಪ್ರಾಕೃತಿಕ ಪೊಳ್ಳುಗಳು ಮಾತ್ರ. ಕಥೆಗಳು ಏನಿದ್ರು ಬರೀ ಜನರ ಭಾವನೆಗಳು ಮಾತ್ರ. ಅದು ಇದು ಚಾರಣಿಗರ ಪ್ರತ್ಯಕ್ಷ ಅನುಭವವಾಗಿದ್ದರೂ ಜನ ತಮ್ಮ ಭಕ್ತಿಯ ಭಾವನೆಗೆ ಬೆಲೆ ಕೊಟ್ಟು ತಮ್ಮ ಧರ್ಮ ಅನುಸಾರವೇ ನಡೆದುಕೊಳ್ತಾರೆ. ಇದರ ಬಗ್ಗೆ ಬೆಳಕು ಚೆಲ್ಲುವ ಕೆಲಸ ಆಗಬೇಕಿದೆ. ಇದು ಇವತ್ತಿನ ಮಂತ್ರಭೂಮಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.